ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಒಂದು ಸರಳವಾದ ಒಂದು ಉಪಾಯ ಹೇಳಿಕ್ಕೆ ಬಂದಿದ್ದೀನಿ. ಏನಪ್ಪ, ನಮ್ಮ ಮನೆಗೆ ದಿನ ತುಂಬ ಜನ ಬರ್ತಿರ್ತಾರೆ. ಯಾವುದೋ ಒಂದು ಕೆಲಸ ಹೇಳ್ಕೊಂಡು, ಯಾವುದೋ ಒಂದು ನೆಪ ಹೇಳ್ಕೊಂಡು, ನಮಗೆ ಗೊತ್ತಿರೋರು ಅಥವಾ ಪರಿಚಯ ಇಲ್ಲದೇ ಇರೋರು ಯಾರೋ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅವರು ಏನು ಅಂದ್ಕೊಂಡು ಬಂದಿರ್ತಾರೆ ನಮ್ಗೆ ಗೊತ್ತಿರೋಲ್ಲ. ಇನ್ನು ನಮ್ಮ ಮನೆಗೆ ಒಳ್ಳೇದು ಮಾಡಬೇಕು ಅಂತ ಬಂದಿರ್ತಾರೋ, ಕೆಟ್ಟದ್ದು ಮಾಡಬೇಕು ಅಂತ ಬಂದಿರ್ತಾರೋ ಗೊತ್ತಿರೋಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ನಮ್ಗೆ ಯಾರಾದರೂ ಕೆಟ್ಟದ್ದು ಮಾಡಬೇಕು ಅಂತ ಬಂದರೆ ಅಂಥವ್ರು ನಮ್ಗೆ ಗೊತ್ತಿರೋಲ್ಲ. ಅವಾಗೇನು ಮಾಡಬೇಕು ಅಂತಂದರೆ, ಏನು ಸರಳವಾಗಿರುವಂಥ ಒಂದು ಉಪಾಯ, ಒಂದು 3 ಮೆಣಸಿನ್ಕಾಯಿ ತೊಗೊಂಡು ಈ ಥರ ಮೆಣಸಿನ್ಕಾಯಿನ ತೊಗೊಂಡು ಈ ಥರ ಗಂಟು ಹಾಕಬೇಕು. ಈ ದಾರ ತೊಗೊಂಡು ಈ ಥರ ಅದನ್ನು ಕಟ್ಟಿ ಜೊತೆಗೆ ಒಂದು ಮಂತ್ರ ಹೇಳಬೇಕು. ಏನಪ್ಪ, ಕಟ್ಟೋವಾಗ ಈ ಥರ ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಕಟ್ಟೋವಾಗ ಓಂ ಸರ್ವೇಶ್ವರಿ ಜಗನ್ಮಾತಾ ದುಷ್ಟ ಸಂಹಾರಿ ಈಶ್ವರಿ, ಓಂ ಸರ್ವೇಶ್ವರಿ ಜಗನ್ಮಾತಾ ದುಷ್ಟ ಸಂಹಾರಿ ಈಶ್ವರಿ 11 ಸಾರಿ ಮಾತ್ರ ಈ ಮಂತ್ರ ಹೇಳಿ ಸಾಕು. 11 ಸಾರಿ ಹೇಳಿ ನಿಮ್ಮ ಹೊರಗಡೆಯಿಂದ ಬರಬೇಕಾದಾಗ ನಿಮ್ಮ ಮೇನ್ ಡೋರ್, ನಿಮ್ಮ ಮುಖ್ಯ ಬಾಗಿಲು, ಆ ಬಾಗಿಲದ ಹೊರಗಡೆ ನಿಂತ್ಕೊಂಡು ಇದನ್ನು ಕಟ್ಬಿಡ್ಬೇಕು. ಹೊರಗಡೆನೇ ಕಟ್ಟಬೇಕು ನೀವು, ಬಾಗಿಲದ ಹೊರಗಡೆನೇ ಕಟ್ಟಬೇಕು. ಕಟ್ ನೋಡಿ, ಯಾರಾದರೂ ಕೆಟ್ಟದ್ದು ಅನ್ಕೊಂಬಂದರೆ ಅದು ವಾಪಸ್ ಹೊರಟೋಗ್ಬಿಡುತ್ತೆ. ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮ್ಗೆ ಯಾರಿಂದನೂ ಏನೂ ತೊಂದರೆ ಆಗೋದಿಲ್ಲ. ಅಷ್ಟು ಪವರ್, ಅಷ್ಟು ಎನರ್ಜಿ ಈ ಮೆಣಸಿನ್ಕಾಯಿನ ಬಾಗಿಲಿಗೆ ಕಟ್ಟೋದ್ರಿಂದ ಆಗುತ್ತೆ. ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಅನೇಕ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ. ಮತ್ತು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಯೂಟ್ಯೂಬಲ್ಲಿ ನಾನು ಕೊಟ್ಟಿದ್ದೀನಿ. ನೀವು ಅಲ್ಲಿ ಹೋಗಿ ನೋಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀಮಾತಾ.